ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಂಪಲ್ಲಾಗಿ ಮನೇಲಿ ಎಗ್ ರೂಲ್ ಮಾಡ್ಬೋದು ಹೇಗೆ ಅಂತ ನಿಮಗೆ ಹೇಳಿಕೊಡುತ್ತೇನೆ ನೋಡಿ. ಸಿಂಪಲ್ಲಾಗಿ ಮಾಡ್ಬೋದು ನೋಡಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಮನೆ ಒಳಗಡೆ ಮಕ್ಕಳಿಗೆ ಆರಾಮ್ಸೆ ಮಾಡ್ಬೋದು. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ತೊಗೊಂಡು ಕಲಸಿ ಈ ಥರ ಗೋಲಿ ಗೋಲಿ ಮಾಡಿ ಇಟ್ಕೊಂಡಿದ್ದೆ. ಒಂದು 10 ನಿಮಿಷ ಬಿಟ್ಟಾದಮೇಲೆ ಈ ಥರ ಒಂದು ಲೆವೆಲಾಗಿ ರೌಂಡ್ ಶೇಪಲ್ಲಿ ಆಡಿಸ್ಕೋಬೇಕು ಚಪಾತಿನ. ಓಕೆನಾ. ಚಪಾತಿ ಆರಿಸ್ಕೊಂಡಾದ್ಮೇಲೆ ಹಂಚೊಳಗೆ ಹಾಕಿ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ನೀಟ್ ಮೆತ್ತಗೆ ಉರಿಬೇಕು ನೋಡಿ. ಈ ಥರ ಎಲ್ಲದು ಈ ಥರ ಎಲ್ಲ ಮೆತ್ತಗೆ ಮಾಡಬೇಕು. ಮ್ಯಾಲೆಲ್ಲ ಈ ಥರ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ನೋಡಿ ಒಂದೊಂದು ಹೆಗ್ಗಿಗೆ ಒಂದೊಂದು ಚಪಾತಿ ಹಾಕಬೇಕು. ಒಂದು ಹೆಗ್ ತೊಗೊಂಡಿದ್ದೀನಿ. ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಖಾರ, ಸ್ವಲ್ಪ ಧನ್ಯ ಪುಡಿ ಹಾಕೋಣ. ಧನ್ಯ ಪುಡಿ ಹಾಕಿ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಮತ್ತೆ ಒಂದು ಕಡಾಯಿ ತೊಗೊಳ್ಳೋಣ. ಇದು ಕಡಾಯಿದಾಗಾದ್ರೆ ನೀಟ್ ಬರ್ತದೆ, ಹಂಚೊಳಗಡೆ ಬರಲ್ಲ. ಅದಕ್ಕೆ ಇದನ್ನೇ ತೊಗೊಂಡಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಎಗ್ ಹಾಕಿದ್ದೀನಿ ನಾನು. ಎಗ್ ಹಾಕಿದ ಮೇಲೆ ಈ ಥರ ಒಂದು ಚಪಾತಿ ಹಾಕಿ ನೋಡಿ. ಎಷ್ಟು ಸಖತ್ತಾಗಿ ಬರ್ತದೆ ಅಂದರೆ ಒಂದು ತಿಂದರೆ ಇನ್ನೊಂದು ತಿನ್ನಬೇಕು ಅನಿಸುತ್ತೆ. ಈ ಎಗ್ ರೂಲ್ ಮನೆಯಲ್ಲೇ ಆರಾಮ್ಸೆ ಮಾಡ್ಬೋದು. ಮಕ್ಕಳಿಗೆ ಮಾಡ್ಬೋದು. ಸ್ನ್ಯಾಕ್ಸು ಫುಡ್ಡು ಯಾವಾಗಲೇ ಮಾಡ್ಕೊಂಡು ತಿನ್ಬೋದು ನೋಡಿ ಆರಾಮ್ಸೆ. ನೋಡಿ ಎಷ್ಟು ನೀಟಾಗಿ ಬರ್ತದೆ ಅಂದರೆ ಅಷ್ಟು ಸೂಪರಾಗಿ ಬರ್ತದೆ ಎಗ್ ರೂಲ್. ಇದು ತುಂಬ ಚೆನ್ನಾಗಿ ಬರ್ತದೆ ನೋಡಿ. ನಿಮ್ಮ ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಆರೋಗ್ಯಕರವಾದಂಥ ಫುಡ್ ಇದು ಮಾಡಿಕೊಡಿ. ಆಮೇಲೆ ಹೊರಗಡೆ ಎಗ್ ರೂಲ್ ತಿನ್ನೋದಕ್ಕಿಂತ ಇದು ನಮ್ಮ ಮನೆಯಲ್ಲೇ ಓನಾಗಿ ಮಾಡಿ ತಿನ್ನೋದೇ ಬೆಟರು. ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಎಷ್ಟು ಸಖತ್ತಾಗಿ ಬರ್ತದೆ ಅಂದರೆ ಅಷ್ಟು ಸಖತ್ತಾಗಿ ಬರ್ತದೆ. ತುಂಬ ನೀಟಾಗಿ ಬರ್ತದೆ. ಆಮೇಲೆ ಏನೂ ಇಲ್ಲ, ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ, ಸ್ಪೈಸಿಯಾಗಿರ್ತದೆ ನೋಡಿ. ಆ ಥರ ಎಲ್ಲ ರೌಂಡಾಗಿ ಒಂದೊಂದು ಡ್ರಾಪ್ಸು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಹೊಳ್ಳಿ ರಿಟರ್ನ್ ತಿರುವಾಕಿ ನೋಡಿ. ಎಷ್ಟು ಮಜಾ ಬರ್ತದೆ ಅಂದರೆ ಅಷ್ಟು ಮಜಾ ಬರ್ತದೆ ನೋಡಿ. ಆಮೇಲೆ ನೋಡಿ ಇದಕ್ಕೆ ಏನೇನು ಹಾಕ್ಕೊಳ್ಳೋಂಥ ಸುಮ್ಮನೆ ಸಿಂಪಲ್ಲ ಮನೇಲಿ ಏನಿರ್ತದೋ ಬೇಸಿಕ್ ಅದನ್ನ ಹಾಕ್ಕೊಳ್ಳೋಣ. ಸುಮ್ಮನೆ ಅದು ಇದು ತರೋದಕ್ಕೆ ನಮ್ಮ ಮನೇಲಿ ಏನಿದೆ ಅದು ಮಾಡೋಣ. ಓಕೆನಾ. ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಮ್ಯಾಲೆಲ್ಲದು ಒರೆಸ್ಕೊಳ್ಳೋಣ ನೀಟಾಗಿ. ಒಂದು ಸ್ಪೂನ್ ತೊಗೊಂಡು ಆಮೇಲೆ ನೋಡಿ ನಮ್ಮ ಮನೇಲಿ ಇರ್ತಕ್ಕಂಥದ್ದೇ ಫುಡ್ ಇದು. ಹೊರಗಡೆ ಇರ್ತಕ್ಕಂಥದ್ದು ಏನಿಲ್ಲಲ್ವ ನೋಡಿ. ಸಣ್ಣಗೆ ಚಂದು ಸೌತೆಕಾಯಿ ತೊಗೊಂಡು ನೀಟಾಗಿ ಸುತ್ತಿ ಮಕ್ಕಳ ಕೈಯಲ್ಲಿ ಕೊಟ್ರಂಕರು ಮಕ್ಕಳಂಕರು ಅದ್ಭುತ. ಮನೆ ತುಂಬ ಓಡಾಡಿ ಕೈಗೆ ಹಿಡ್ಕೊಂಡು ತಿಂತಾರೆ. ಅಷ್ಟು ನೀಟಾಗಿ ಬರ್ತದೆ ಇದು ಎಗ್ ರೂಲು. ಸಖತ್ತಾಗಿ ಬರ್ತದೆ. ಥ್ಯಾಂಕ್ ಯು ನೀವೆಲ್ಲರೂ ನನ್ನ ಚಾನಲ್ ನೋಡೋದಕ್ಕೆ ತುಂಬ ಧನ್ಯವಾದ.